ಅನ್ನೋ ಒಂದು ಬುದ್ಧಿ ಕೊಡೋದು ದೇವ್ರೆ ತಾನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯಗೌಡ. ಇವತ್ತಿನ ಚಾಲೆಂಜ್ ಏನಪ್ಪ ಅಂದರೆ, ನಾನೇ ತೊಗೊಳ್ತಿರೋ ಚಾಲೆಂಜ್ ಏನಪ್ಪ ಅಂದರೆ 7 days 7 ವ್ಲಾಗ್ ಚಾಲೆಂಜು. ಅಂದರೆ ಇವತ್ತೇನು ವ್ಲಾಗ್ ಮಾಡ್ತಾ ಇದ್ದೀನಿ, ಇವತ್ತಿಂದ 7 ದಿನದ ತನಕ ನೆಕ್ಸ್ಟ್ 7 days ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನೇ ಚಾಲೆಂಜ್ ತೊಗೊಂಡಿದ್ದೀನಿ. 7 days ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ಅವತ್ತಿನ ದಿನದಲ್ಲಿ ಏನೇ ಆಗಿರಲಿ ನಾನು ಅದನ್ನು ವ್ಲಾಗ್ ಮಾಡ್ತೀನಿ ಆ್ಯಂಡ್ ಮಾಡಬೇಕು ಅಂತ ನಾನು ಚಾಲೆಂಜ್ ತೊಗೊಂಡಿದ್ದೀನಿ. ಇದರಿಂದನಾದರೂ ಉದ್ಧಾರ ಆಗ್ತೀನೇನೋ ಅಂತ, ಇದನ್ನಾದರೂ ನೋಡೋಣ ಅಂತ ಅಷ್ಟೇ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ, ಇದರಿಂದನಾದರೂ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಆಗ್ಬೋದೇನೋ. ಇಷ್ಟು ವರ್ಷ ಮಾಡಿದೆ ನಾನು ಯೂಟ್ಯೂಬು, ಅದು ಇದು ಏನೂ ವರ್ಕ್ ಆಗಲಿಲ್ಲ. ಬಟ್ ಆದರೆ ಅದೇ ಟ್ರಾನ್ಸ್ಪರೆನ್ಸಿ ಬೇಕೇನೋ ಅನ್ನೋ ಥರ ಏನಾಗುತ್ತೆ, ಏನು ಈ ಒಂದು ದಿನದಲ್ಲಿ ಯಾರೆಲ್ಲ ಸಿಗ್ತಾರೆ, ಯಾರೆಲ್ಲ ವ್ಲಾಗಲ್ಲಿ ಕಾಣಿಸ್ಕೊಳ್ತಾರೆ, ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು 7 days 7 ವ್ಲಾಗ್ ಚಾಲೆಂಜ್ ಅಷ್ಟೇ. ಸೊ ಈ ಒಂದು ದಿನನ ಶುರು ಮಾಡ್ತಾಯಿದ್ದೀನಿ ವಿತ್ ಗುಡ್ ವೈಬ್ಸ್ ಓನ್ಲಿ. ಒಳ್ಳೆ ರೀತಿಲಿ ಈ ಒಂದು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಐ ಹೋಪ್ ಈ ಒಂದು ದಿನ ಕಂಪ್ಲೀಟಾಗಿ ಚೆನ್ನಾಗಿರುತ್ತೆ ಅಂತ. ಇನ್ನು 7 days ನಾನು ತುಂಬಾ ಇವತ್ತಿನ ದಿನನ ಮೋಟಿವೇಟ್ ಆಗಿ ಇಟ್ಕೊಂಡು ಇನ್ನು 7 days ವ್ಲಾಗ್ ಮಾಡೋಕ್ಕೆ ತುಂಬ ಜಾಸ್ತಿ ಎನರ್ಜಿ ಬರೋ ಥರ ಈ ಒಂದು ದಿನ ಇರುತ್ತೆ ನನಗೆ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಈಗ ಒಂದು ಚಾಲೆಂಜ್ ತೊಗೊಳ್ತಾ ಇದ್ದೀನಿ, ನನಗೆ ನಾನೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ 7 days 7 ವ್ಲಾಗ್? ವ್ಲಾಗ್ನ ಡೈಲಿ ಅಪ್ಲೋಡ್ ಮಾಡಿದರೆ ಯಾರಾದರೂ ನೋಡ್ತಾರೆ. ಅದು ಬಿಟ್ಟು ಇವಳು ವಾರಕ್ಕೊಂದ್ಸಲಿ ಯಾವಾಗಲೂ ಅವಳಿಗೆ ಇಷ್ಟ ಆದಾಗ ಅಪ್ಲೋಡ್ ಮಾಡಿದರೆ ಯಾರು ನೋಡ್ತಾರೆ? ಓಕೆ, ಅದಕ್ಕೆ ಈಗ ಮಾಡ್ತಾ ಹೋದರೆ ಏನೋ ಇನ್ನೂ ಅಕ್ಕ ಬೆಳಿಬೋದೇನೋ ಅಂತ ಅಂದ್ಕೊಂಡಿದ್ದೀವಿ. ಬೆಳೆದ್ರೆ ಇನ್ನೂ ಏನಾದರೂ ದೊಡ್ಡದಾಗಿ ಗಿಫ್ಟ್ ಕೊಡ್ಸೋಣ. ಅಷ್ಟು ಜೋಶಾಗಿ, ಅಷ್ಟು ಖುಷಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ನಾನು. ಅಷ್ಟೇ ಬೇಜಾರಲ್ಲಿ ಕೂತ್ಕೊಂಡೆ ಅಟ್ ದಿ ಎಂಡ್ ಆಫ್ ದಿ ಡೇ. ಸೊ ಶ್ರೀಕೃಷ್ಣ ಪರಮಾತ್ಮ ಆಗಲೇ ಹೇಳಿದ್ದಾರೆ, ಈ ಸಮಯವೂ ಕಳೆದು ಹೋಗುತ್ತೆ ಅಂತ. ಅಂದರೆ ಅದು ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಸಮಯನೂ ಕೂಡ ಕಳೆದು ಹೋಗುತ್ತೆ, ಇರಲ್ಲ. ಅಂದರೆ ನಾವು ಈ ಕ್ಷಣನೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಾವು ನಗ್ತೀವಿ, ಅಳ್ತೀವಿ, ವಾಟ್ ಎವರ್. ಈಗ ನಮ್ಮಮ್ಮ ಚಪಾತಿ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಚಪಾತಿಗೆ ಏನಮ್ಮ? ಹೀರೆಕಾಯಿ ಪಲ್ಯ ಚಪಾತಿ. ಈಗ ನಾನು 7 ದಿನ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಬೇಕು. ಊಟ ಮಾಡಿದ್ರು, ತಿಂದರು, ಉಂಡ್ರು, ಏನೇ ಮಾಡಿದ್ರು ಅವತ್ತಿನ ದಿನದಲ್ಲಿ ವ್ಲಾಗ್ ಮಾಡಬೇಕು. ಈ ಥರ 7 ದಿನ ವ್ಲಾಗ್ ಮಾಡಬೇಕು ಕಂಟಿನ್ಯೂಸ್ ಆಗಿ. ಯಾವಾಗಾದರೂ ಉದ್ಧಾರ ಆಗ್ತೀನೇನೋ ಅಂತ ಚಾಲೆಂಜ್ ತಗೊಂಡಿದ್ದೀನಿ. ಏನಿಸ್ತೈತೆ? ಖುಷಿ ಅನಿಸುತ್ತೆ. ಓಕೆ, ಖುಷಿ ಅನಿಸ್ತೈತೆ ಅಷ್ಟೇ. ಖುಷಿ ಅನಿಸುತ್ತೆ. ಚೆನ್ನಾಗಿ ಹಂಗೆ ಮುಂದೆ ಮೇಲೆ ಬೆಳೀಲಿ ಅನಿಸುತ್ತೆ. ಮಾಡಿದ್ರೆ ಉದ್ಧಾರ ಆಗ್ತಾನೆ 7 ದಿನ. ಉದ್ಧಾರ ಆಗ್ತೀವಿ, ಎಲ್ಲರೂ ಸಪೋರ್ಟ್ ಮಾಡಲಿ, ಹಿಂಗೆ ಉದ್ಧಾರ ಆಗಲಿ ಅಂತ ಕೇಳ್ಕೊಂತೀವಿ ದೇವ್ರನ್ನೆಲ್ಲ ಜನರನ್ನ ಕೇಳ್ಕೋಬೇಕು. ಜನರಿಗೆ ಬುದ್ಧಿ ಕೊಡೋದು ದೇವ್ರೆ ತಾನೆ. ಓಕೆ, ಇಷ್ಟ ಆಗಿತ್ತು ನಮ್ಮ ಅಮ್ಮನ ಮಾತು. ಸೊ ಈಗ ನಮ್ಮಮ್ಮ ಚಪಾತಿ ಮಾಡ್ತಾಯಿದ್ದಾರೆ. ಚಪಾತಿ, ಹೀರೆಕಾಯಿ ಪಲ್ಯ ಇವತ್ತು ಬೆಳಗಿನ ತಿಂಡಿ ಆಯಿತು. ನಾನೆಲ್ಲ ಚಪಾತಿ ಬೇಯಿಸ್ಕೊಟ್ಟೆ. ಸೊ ಅದಾದಮೇಲೆ ಬಟ್ಟೆಗಳನ್ನ ಹಾಕಿ ಮಿಷಿನ್ಗೆ ಅಂತ ಹೇಳ್ತಾಯಿತ್ತು ನಮ್ಮಮ್ಮ. ಹಾಗಾಗಿ ಬಟ್ಟೆಗಳನ್ನ ಮಿಷಿನ್ಗೆ ಹಾಕೋಣ ಅಂತ ಹಾಕ್ತಾಯಿದ್ದೆ. ಅಂದರೆ ಇಲ್ಲಿಲ್ಲ, ನಮ್ಮ ಮನೇಲಿ, ಹೊಸ ಮನೇಲಿ ಮಿಷಿನ್ ಇಟ್ಕೊಂಡಿಲ್ಲ. ಹಳೆ ಮನೆಗೆ ಹೋಗಿ ಹಾಕಿ ಬರಬೇಕು. ಹಳೆ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಅಲ್ಲೇ ಇಟ್ಟಿದ್ದೀವಿ, ತಂದಿಲ್ಲ ನಾವು ಹೊಸ ಮನೆಗೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನಾನಿವಾಗ 7 days 7 ವ್ಲಾಗ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ಅಂದರೆ 7 ದಿನ ಇವತ್ತಿಂದ ಕಂಟಿನ್ಯೂಸ್ ಆಗಿ 7 days ನಾನು ಏನೇ ಮಾಡಿದ್ರು ಅವತ್ತಿನ ದಿನದ್ದು ವ್ಲಾಗ್ ಅಪ್ಡೇಟ್ ಆಗಬೇಕು. ಸೊ ಆ ಥರ ಕಂಟಿನ್ಯೂಸ್ ಆಗಿ 7 days. ಸೊ ಇಷ್ಟು ದಿನ ಅಂತೂ ಮಾಡಿ, ಇಷ್ಟು ದಿನ ಅಲ್ಲ, ವರ್ಷಗಳಾಯಿತು ಉದ್ಧಾರ ಆಗಲಿಲ್ಲ. ಸೊ ಈ ಥರ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರಾದರೂ ಉದ್ಧಾರ ಆಗ್ತೀನೋ ಅನ್ನೋ ಒಂದು ಚಾಲೆಂಜ್. ಕಾನ್ಫಿಡೆನ್ಸ್ ಇಟ್ಕೋಬೇಕು. ಆಗ್ತೀನೋ ಅಲ್ಲ, ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸು, ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸು, ಆಗ್ತೀನೇನೋ ಅದ್ರ ಮೇಲೆ ಮಾಡ್ತಾ ಇದ್ದೀನಿ. ಸೊ ವಾಟ್ ಈಸ್ ಯುವರ್ ಒಪಿನಿಯನ್? ನಾವು ಒಪಿನಿಯನ್ ಇಂಗ್ಲೀಷ್ನಾಗ ಹೇಳ್ಬೇಕಾ? ಅದು ಇಂಗ್ಲೀಷಾ ಕನ್ನಡ? ನಾವು ಕನ್ನಡ ಚಾನಲ್, ಕನ್ನಡಲ್ಲೇ ಇಂಗ್ಲೀಷ್ ಏನು ಬೇಡ. ಸರಿ. ಇಲ್ಲಿ ತನಕ ನಾನು ಹೆಚ್ಚು ಕಡಿಮೆ ಒಂದು 5-6 ವರ್ಷದಿಂದ ಹೇಳ್ತಾ ಬಂದೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು ಅಂತ. ನೀನು ಕನ್ಸಿಸ್ಟೆನ್ಸಿ ಬರೀ ಬೆಳಗ್ಗೆ ತಿನ್ನೋದು ಉಣ್ಣೋದ್ರಾಗ ಮಾಡಿದೆ ಬಿಟ್ಟರೆ ಈ ವಿಡಿಯೋ ಮಾಡಿದ್ರೆ ಮಾಡಲಿಲ್ಲ. ಸೊ ಅದಕ್ಕೆ ಯಾವುದೇ ಕೆಲಸ ಮಾಡಿದ್ರು ಕನ್ಸಿಸ್ಟೆನ್ಸಿ ಇರಬೇಕು, ಡೆಡಿಕೇಶನ್ ಇರಬೇಕು, ಅದಕ್ಕೆ ಫೋಕಸ್ ಮಾಡಬೇಕು ಫಸ್ಟು. ಅದು ಮಾಡಿದ್ವಿ ಅಂದರೆ
ಏನೇ ಆದರೂ ಉದ್ಧಾರ ಹಾಗೆ ಆಗ್ತೀವಿ ಅನ್ನೋ ಒಂದು ನಂಬಿಕೆ. ಹೋಗ್ಬೇಕಾಗುತ್ತೆ, ಮಾಡು, ಒಳ್ಳೇದಾಗುತ್ತೆ. ಆಲ್ ದಿ ಬೆಸ್ಟ್. ಅದು ಅದರಲ್ಲಿ ಯಾವುದೋ ಒಂದು ದುಡ್ಡು ಬರೋದಿದೆಯಲ್ಲ, ಅದು ಕೂಡ ಬಂದ್ಬಿಡುತ್ತೆ ನೀನೇನಾದ್ರು ಕರೆಕ್ಟಾಗಿ ಮಾಡಿದೆ ಅಂದರೆ. ನೋಡಿ, ವಿಡಿಯೋಗ್ರಾಫರ್ ಒಳ್ಳೆಯವ್ರನ್ನ ಇಟ್ಕೊಳ್ಳಿ ಫಸ್ಟ್ ಅದು ಇಲ್ಲ ಅಂದರೆ ನಿಮ್ಮ ಸ್ಟ್ಯಾಂಡ್ ಇಟ್ಕೊಂಡು ಮಾಡಿ. ಸರಿನಾ? ಯಾಕೆಂದರೆ ಯಾರು ಈಗ ನಂಬ್ತಿರಲ್ಲ ಅವ್ರು ಕರೆಕ್ಟಾಗಿ ಫೋಕಸ್ ಮಾಡೋ ಥರ ಇರ್ಬೇಕು ಅವರು ಕೂಡ. ನೀವು ಅಂದರೆ ನಿಮ್ಮ ಟೀಮು, ಹೌದು ನೀನು ಅಂದ್ರೆ ಬರೀ ನೀನಲ್ಲ, ಹೌದು. ನಮ್ಮ ಟೀಮ್ ಸರಿ ಇದ್ರೆ ನಾನು ಟೀಮ್ ಸರಿ ಇದ್ರೆ ನೀನು ಎಲ್ಲೇ ಆದರೂ. ಓಕೆ, ಹ್ಞೂ, ಡನ್. ಥ್ಯಾಂಕ್ ಯು. ನಾವು ಮಂತಗೆ ಇದೀವಿ, ನೀನು ಎಲ್ಲ ಇದೀಯಾ? ಏ ಮಂತಗೆ ಇದೀವಿ, ನೀನು ಎಲ್ಲ ಇದೀಯಾ? ಏಯ್ ಮಂತಗೆ ಇದೀನಿ ಕಣ. ತೋರ್ಸ್ ಮಾಮ. ಈಗಳಪ್ಪ. ಹ್ಞೂ, ನಾವು ಮಂತಗೆ ಇದೀವಿ ಪಾಪ. ಹೋಗಪ್ಪ, ನಿಮ್ಮ ಅಕ್ಕ ಹಿಂಗೆ ಕೇಳಪ್ಪ, ಮುದ್ದಕ್ಕ ಇನ್ನು. ಆಮೇಲೆ ದೇವ್ರಿಗಿಟ್ಟಿರೋಂಥ ಹಳೆ ಹೂವೆಲ್ಲ ತೆಗೆದು ಹೊಸ ಹೂವೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಹೊಸ ಹೂವೆಲ್ಲ ಇಟ್ಟು ರೆಡಿ ಮಾಡಿದೆ. ಅದಾದಮೇಲೆ ಮಾವಿನ ಹಣ್ಣು ಸೀಸನ್ ಅಲ್ವಾ, ನನಗಂತೂ ಸೀಸನಲ್ ಫ್ರೂಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮಾವಿನ ಹಣ್ಣು ಸಿಕ್ಕಾಪಟ್ಟೆನೇ ಇಷ್ಟ ನನಗೆ ಫ್ರೂಟ್ಸಲ್ಲಿ. ಅದು ದುಡ್ಡಿಗೆ ತೊಗೊಂಡು ತಿನ್ನೋಂಥ ಆ್ಯಪಲ್, ಪೊಮೊಗ್ರಾನೇಟ್, ಕಾಸ್ಟ್ಲಿಯೆಸ್ಟ್ ಫ್ರೂಟ್ಸ್ ಎಲ್ಲ ಇರ್ತಲ್ಲ, ಆ ಥರ ನನಗಿಷ್ಟ ಆಗಲ್ಲ. ನನಗೆ ಮ್ಯಾಂಗೋ, ಬನಾನಾ, ಆರೆಂಜ್, ಚೆನ್ನಾಗಿರೋ ಆರೆಂಜ್ ಅಂದರೆ ಅದು ಇಷ್ಟ ಆಗುತ್ತೆ. ಸೊ ಈ ಥರ. ಅದಾದಮೇಲೆ ನಮ್ಮ ಸಿಂಚು ನೋಡಿ ಯಾವ ಥರ ಆಟ ಆಡ್ತಾಯಿದ್ದಾರೆ ಟೈಮ್ ಪಾಸ್ ಮಾಡೋಕ್ಕೆ. ಅದೊಂಥರ ಅವ್ರಿಗೇನೋ ಒಂಥರ ಟೈಮ್ ಪಾಸ್ಗೆ ಆ ಥರ ಒಂದು ಗೇಮ್ಗಳನ್ನ ಆಡ್ತಾಯಿದ್ರು. ಒಬ್ರಿಗೊಬ್ಬರು ಆಟ ಆಡಿಕೊಂಡು ಕಾಲು ಎಳ್ಕೊಂಡು ಮಾಡ್ತಾಯಿದ್ರು. ಅದಾದಮೇಲೆ ನಮ್ಮ ನಿಶ್ಚಿತ ಅದು ಕೂದಲು ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೆ. ಹೇಗಿದ್ರು ಕಾಲೇಜ್ ಮುಗೀತು, ಒಂದೊಳ್ಳೆ ಕಟಿಂಗ್ ಮಾಡ್ಸೋಣ, ಡಿಗ್ರಿಗೆ ಹೋಗ್ತಲೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಈಗ ಮಾಡಿಸೋದು ಬೇಡ, ಕಾಲೇಜ್ ಸ್ಟಾರ್ಟ್ ಆದಾಗ ಮಾಡಿಸೋಣ, ಈಗ ನಾನೇ ಮಾಡೋಣ ಅಂತ ನಾನೇ ಮಾಡ್ತಾಯಿದ್ದೀನಿ. ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗಿತ್ತು, ಹಾಗಾಗಿ ನಾನೇ ಕಟ್ ಮಾಡ್ತಾಯಿದ್ದೆ. ಜಾಸ್ತಿ ಮಾಡ್ತಿದ್ದೆ ಎಲ್ಲೋಡಲಿ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ನೋಡಿ ಕೂದಲು ತೋರಿಸಿ ಚೆನ್ನಾಗಿ ಇಲ್ಲಿ ನೋಡಲ್ಲ, ಈಗ ಎಷ್ಟು ನೋಡಿ ಇಷ್ಟುಕೊಂಡ್ ಮಾಡ್ತೀನಿ. ಇಲ್ಲ ಕಡೆ ನಿಶ್ಚಿತ ಅವ್ನ ಮಾತು ಯಾಕೆ ಕೇಳ್ತೀಯ ನೀನು? ಇಷ್ಟು ದಿನ ಲಾಂಗ್ ಏರ್ ಇಟ್ಕೊಂಡು ಅವಳಿಗೂ ಒಂದು ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿಬಿಟ್ಲು, ಇಷ್ಟೊಂದು ಕಟ್ ಮಾಡಿದ್ಯಾ ಅಂತ ಅಷ್ಟೇ. ಬಟ್ ಚೆನ್ನಾಗಿತ್ತು. ಈಗ ಚಾಲೆಂಜ್ ಏನಂದ್ರೆ, ಇಲ್ಲಿ ಕಾಯಿನ್ಸ್ ಎಲ್ಲ ಅಳ್ಳಿದ್ದೀನಿ ನಾನು. ಕಾಯಿನ್ಸ್ ಹಿಂಗೆ ಎತ್ತಕ್ಕಂತೂ ಬರಲ್ಲ, ಹಿಂಗೆ ಒಂದೊಂದು ಕೈಯ ಒಂದ್ ಕೈಯಾಗಾರ ಎತ್ತಿ ಎರಡು ಕೈಯ ಮನೆಗಿದೆ ಪ್ರಾಬ್ಲಮ್. ಈಗಿನ ಸರಿ ಹೇಳ್ತೀನಿ, ಒಂದ್ ಕೈಲಾದ್ರೂ ಎತ್ರಿ, ಎರಡು ಕೈಲಾದ್ರೂ ಎತ್ರಿ. ಯಾರು ಜಾಸ್ತಿ ಎತ್ತುತ್ತಾರೆ ಎಂಬುದೇ ಚಾಲೆಂಜು. ಈಗ ನಾನು ವರ್ಸಸ್ ನಮ್ಮಣ್ಣ ಯಾರು ಜಾಸ್ತಿ ಎತ್ತುತ್ತಾರೆ ಅಂತ ಗೇಮ್ನ ಸ್ಟಾರ್ಟ್ ಮಾಡೋಣ. ಹಂಗಂತ ನೀನು ಹಿಂಗೆಲ್ಲ ತಮ್ಗಿಲ್ಲ, ಹಿಂಗೆ ಎತ್ಬೇಕಾಯ್ತಾ? ಹಂಗಂತ ಎತ್ಕೋಬೇಕು. ಹಾಂ, ಓಕೆ, ರೆಡಿ ಸ್ಟಡಿ ಗೋ. ಫಾಸ್ಟಾಗಿ ಎತ್ತುತ್ತಾ ಇದ್ದಾನಪ್ಪ ಅವ್ರು ಅನ್ನಷ್ಟು ಅವೆದ್ದಳಲ್ಲ ಅಲ್ಲಿ. ನಾನು ನೋಡಿ ಕಳಿಸ್ಕೊಳ. ದುಡ್ಡು ಎಷ್ಟು ಒಂಬತ್ತು ಲೆಕ್ಕ ಅಲ್ಲ, ಕಾಯಸ್ ಎಷ್ಟು ಲೆಕ್ಕ. ಹಣ್ಣು ನಾವೇ ಜಾಸ್ತಿ ಆಗ್ಯಾವೆ. ಯಾಕೆ ಹಣ್ಣು ನಾವೇ ಜಾಸ್ತಿ ಆಗ್ಯಾವೆ? ಯಾಕೆ ಸ್ಟಾರ್ಟ್ ಮಾಡ್ತೀನಿ. ಅವನು ಇಂತ ಬರಲ್ಲ. ಅದ್ರಾಗ ಯಾಕೆ ಬೇಡ, ಹಂಗೆಲ್ಲ ಮಾಡಂಗಿಲ್ಲ. ಎತ್ಕೊಳ್ರಿ ಇವಾಗ ಕೌಂಟ್ ಮಾಡಿ. 157 ಇದಾವೆ. ನೀನು 157.
172 177 ಅಷ್ಟು ಸ್ಲೋ ಆಗಿ ಅಲ್ಲ ಎಂಬತ್ತು ಎಪ್ಪತ್ತು ನಾನು ಎಣಿಸಿರೋದು 180 ನಾನು ಎಣಿಸಿರೋದು 153. 153 182 ನಾನು ಲೀಡಲ್ಲಿ ಗೆದ್ದಿದ್ದೀನಿ. ಕಂಗ್ರ್ಯಾಚುಲೇಷನ್ ಕಾವ್ಯ, ಎಲ್ಲ ನಿಮ್ದೆ. ನೋಡಿ ಎಲ್ಲ ನಂದೆಯ. ಓಕೆ, ಕಾವ್ಯ ಅವ್ರು ಗೆದ್ದಿರೋದ್ರಿಂದ ನಾವು ಲೈಟ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ.